ಇರುವುದು ನಿನ್ನಿಂದ ಘನಕಾಲ ಮುಂದಕ್ಕೆ ಇರುವುದು ಘನಕಾಲ ಮುಂದಕ್ಕೆ ಒದನ ಬೆದನ ನಿಮಗೆ ಹೋದ ಕಲ್ಪನಿಲಯವಾದ ಪ್ರಪಂಚವಾದ ಮೋದರಿಸದ ಕಾಯ್ದು ವಿಲಯಗೊಳಿಸುವ ನನಗೆ ಆಗಲಿ ಪ್ರಪಂಚವನ್ನು ಮತ್ತೊಮ್ಮೆ ಸೃಷ್ಟಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮ ಉಪತಿಯಾಗಿ ನಿಮಗೆ ಗುಣ ಕರ್ಮ ವಾಸಸ್ಥಳವನ್ನು ಗಮನಿಸಲಿದ್ದೇನೆ. ಮಗನೇ ಬ್ರಹ್ಮ ರಾಜಸುಗಳ ಬಳಿಕನಾಗಿ ಸತ್ಯಲೋಕದಲ್ಲಿ ಸೃಷ್ಟಿ ಕಾರ್ಯವನ್ನು ಮಾಡುತ್ತಾನೆ. ಮಗನೇ ವಿಷ್ಣು ತನ್ನಲ್ಲಿ ತಾಮಸ ಗುಣಗಳಿಕನಾಗಿ ವೈಕುಂಠದಲ್ಲಿ ಪಾಲನೆ ಕಾರ್ಯವನ್ನು ಮಾಡುತ್ತಾನೆ. ಮಗನೇ ಫಲ ನಾಮಕರಣಾಗಿ ಕೈಲಾಸದಲ್ಲಿ ದಯ ಕಾರ್ಯವನ್ನು ತಿರುತ್ತಾರೆ. ಅಮ್ಮ ನಿನ್ನ ಅನುಗ್ರಹದಿಂದ ನಮಗೆ ಮೂವರಿಗೂ ಮೂರು ಸ್ಥಾನಗಳನ್ನು ಅನುಗ್ರಹಿಸಿಲ್ಲ. ಧನ್ಯರಾದೆವಲ್ಲ ಧನ್ಯರಾದೆವು. ಆದರೆ ನಮ್ಮ ಕಾರ್ಯಗಳಲ್ಲಿ ನಾವು ನಿರತರಾಗಿದ್ದಾಗ ಕಷ್ಟ ಸಂಕಷ್ಟಗಳು ಒದಗಿ ಬಂದರೆ ಏನು ಮಾಡುವುದು? ಕಷ್ಟಕಾಲದೊಳಗೆ ನಾನಿಷ್ಟೇನು ಬದುಕಲು ಕೊಟ್ಟು
ನನ್ನನ್ನು ಕರೆದು ಬ್ರಹ್ಮ ನೀನು ಸೃಷ್ಟಿಯ ಕಾರ್ಯವನ್ನು ಮಾಡು ಎಂದು ನನ್ನಲ್ಲಿ ಆಜ್ಞಾಪಿಸಿದಳು. ಆದ್ದರಿಂದ ನೀವಿಬ್ಬರಿಗಿಂತಲೂ ನಾನೇ ಹಿರಿಯವ, ಅರ್ಥಾತ್ ನಾನೇ ಜ್ಯೇಷ್ಠನೆಂಬುದರಲ್ಲಿ ಸಂದೇಹವಿಲ್ಲ. ನೀವಿಬ್ಬರು ನನ್ನ ಆಜ್ಞೆಯನ್ನು ಪಾಲಿಸಬೇಕು. ಆಯಿತು, ನಡೆದುಕೊಳ್ಳಿ. ಬ್ರಹ್ಮ ಹಾಗಾದರೆ ಈ ಮಾತು ಯಾಕೆ ಬಂತು? ರಾಜಸಗ್ನದ ಪ್ರಭಾವ. ನಾನು ನನ್ನಿಂದ ನನ್ನದು ಎಂಬ ಮಾತು ಮದವನ್ನು ತೋರಿಸುತ್ತದೆ. ನಾವು ಮೂವರು ಏಕಕಾಲದಲ್ಲಿ ಉದ್ಭವಿಸಿದವರು. ನಮ್ಮಲ್ಲಿ ಜ್ಯೇಷ್ಠ ಕನಿಷ್ಠರೆಂಬ ಭೇದವಿಲ್ಲ, ಇರಬಾರದು. ಹಾಗಾಗಿ ಮದವನ್ನು ಬಿಡು, ಹಣಗೊಂಡು ಒಮ್ಮತದಿಂದ ನಡೆಯೋಣ. ವಿಷ್ಣು, ನೀನು ನನ್ನ ಮಾತನ್ನು ಅಂಗೀಕರಿಸುತ್ತಿಲ್ಲಲ್ಲ. ಹೌದು, ನೋಡೋಣ ಅವನೇನು ಹೇಳುತ್ತಾರೆ. Thank you.
ಹಾಗೆಂದು ಹರಿಸನ್ನ ಆಗೋ ನೋಡು. ಹೇಗೆ ದೊಡ್ಡವ? ಕಾರಣ ಕೊಡು. ನನ್ನ ಹೆಸರಿನಲ್ಲೇ ಶ್ರೇಷ್ಠತೆ ಅಡಗಿದೆ. ಈಶ್ವರ ಅಂದರೆ ಒಡೆಯ ಎಂದೇ ಅರ್ಥ. ಇಲ್ಲಿ ನಾನೇ ಯಜಮಾನ. ಆಮೇಲೆ ಲಯದ ಅಧಿಕಾರವು ನನಗಿದೆ. ನಾನು ನಿಮ್ಮ ಹಾಗಲ್ಲ. ನನಗೆ ಹೆಚ್ಚಿನದಾದ ಒಂದು ಕಣ್ಣಿದೆ. ಓಹೋ, ಈಗ ತೆರೆದರೆ ಎಲ್ಲವನ್ನು ಸುಡಬಲ್ಲ ಬೆಂಕಿ ಅದರಲ್ಲಿ. ಆದ್ದರಿಂದ ನನ್ನ ಶ್ರೇಷ್ಠತೆಯನ್ನು ಒಪ್ಪಿಕೊಂಡು ಸುಮ್ಮನೆ ದೊಡ್ಡವನ ಮುಂದೆ ಮಾತನಾಡಕೂಡದು. ನೆನಪಿರಲಿ ಈಶ್ವರ, ನಿನಗೆ ತುದಿಯಲ್ಲಿ ಮೊದಲಲ್ಲಿ ಎನ್ನುವುದೇ ಗೊತ್ತಿಲ್ಲ. ಮೊದಲು ತಿಳಿದಲು ಉದ್ಯೋಗಕ್ರಿಯೆ ರೂಪದಲ್ಲಿ ಒದಗಿದ್ದು ನನ್ನಿಂದ. ನೇರವಾಗಿ ಸ್ವತಂತ್ರವಾಗಿ ನೀವೇನು ಮಾಡಲಾಗುವುದಿಲ್ಲ. ನೀವೇ ಯೋಚಿಸಿ. ಕರ್ಮ, ಜನ್ಮ, ಸ್ಥಾನ, ನಾಮ ಮೊದಲು ಕೊಟ್ಟದ್ದು ನನಗೆ. ಆದುದರಿಂದ ನಾನೇ ಮೊದಲಿದನೆಂದು ಸಿದ್ಧವಾಗ್ತದೆ. ಅಲ್ಲದೆ ಎಲ್ಲಕ್ಕೂ ಮೊದಲು ತೊಡಗುವವನು ನಾನು. ಕಳೆದ ಕಲ್ಪದಲ್ಲಿ ಲಯಗೊಂಡ ಜೀವಿಗಳ ಕರ್ಮ ಶೇಷ ಏನಿದೆಯೋ ಅದಕ್ಕನ್ನು ಗುಣವಾಗಿ ಸೃಷ್ಟಿಸುತ್ತೇನೆ. ಜೊತೆಯಲ್ಲಿ ಅವುಗಳ ಸ್ಥಿತಿಗತಿಗಳನ್ನು ನಿರ್ಣಯಿಸುತ್ತೇನೆ. ಅದರಂತೆ ಜೀವಿಗಳ ಬದುಕು ಸಾಗುತ್ತದೆ. ಅದಕ್ಕೆ ವಿಧಿ ಬರಹ ಎಂದು ಹೆಸರು. ಬ್ರಹ್ಮ ಎಂದರೆ ದೊಡ್ಡದು, ದೊಡ್ಡವ ಎಂದರೆ ಅರ್ಥವಿದೆ. ಸತ್ಯಲೋಕವು ವಾಸಸ್ಥಾನವಾಗಿ ಬ್ರಹ್ಮನನ್ನು ಕೇಂದ್ರೀಕರಿಸಿಕೊಂಡು ಮುಂದಿನ ಎಲ್ಲವೂ ಸಾಗುತ್ತದೆ. ಹಿಂದಿನ ಕಲ್ಪಕ್ಕೂ ಮುಂದಿನ ಕಲ್ಪಕ್ಕೂ ಸಂಬಂಧವುಳ್ಳವನು ನಾನು. ನನ್ನ ನಿರ್ಣಯವನ್ನು ನಡೆಸುವುದಷ್ಟೇ ನಿಮ್ಮ ಕೆಲಸ. ನಾನು ಸೃಷ್ಟಿ ಮಾಡಿದ್ದನ್ನೇ ಪರಮಾಕ್ಷಣಾಗಿ ಪರಿಪಾಲಿಸುವುದು. ಹೌದು, ಕೊನೆಗೆ ಹರನು ಲಯಗೊಳಿಸುವುದು. ಸರಿಯಾಗಿ ತಿಳಿದಾಗ ನಾನೇ ಅಂಕನಾಗುತ್ತೇನೆ. ಬ್ರಹ್ಮ ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ.
ಯಾಕೆ ಬಲ್ಲೆಯ? ಯಾಕೆ? ಸೃಷ್ಟಿಸಿದ ನಂತರ ನಿನ್ನ ಕೆಲಸ ಮುಗಿಯಿತು. ಆ ಬಳಿಕ ಅದು ಕಳೆದ ಹಾಗೆ ಸಂರಕ್ಷಿಸಿ ಬೆಳೆಸಿ ಪಾಲಿಸುವುದರಲ್ಲಿ ತುಂಬಾ ಶ್ರಮವಿದೆ. ಆ ಶಕ್ತಿಯನ್ನು ಅಮ್ಮ ನನಗೆ ಅನುಗ್ರಹಿಸಿದ್ದಾಳೆ. ಆದ್ದರಿಂದ ಪಾಲನೆ ಎನ್ನುವ ಉದ್ಯೋಗವೇ ದೊಡ್ಡದು ಹಾಗೂ ಶ್ರೇಷ್ಠವಾದುದು ಕೂಡ. ಇದನ್ನು ಒಪ್ಪಿತು ವಿಷ್ಣು. ಆದ್ದರಿಂದ ನಾನೊಂದು ಅಭಿಪ್ರಾಯಕ್ಕೆ ಬಂದಿದ್ದೇನೆ. ಏನು? ಹುಟ್ಟು ವಿಶೇಷತೆ ಬಗ್ಗೆ ಒಂದು ಆಕಸ್ಮಿಕ, ಇನ್ನೊಂದು ಅನಿವಾರ್ಯ. ಎರಡರ ಮಧ್ಯೆ ಇರುವ ಜೀವನವೇ ಶ್ರೇಷ್ಠ. ಹರಿಯೇ ಶ್ರೇಷ್ಠ. ಸರಿ ಸರಿ, ನಿನ್ನ ಮಾತನ್ನು ಅಂಗೀಕರಿಸುತ್ತಿದ್ದೇನೆ. ಸರಿ, ಈ ಕ್ಷಣ ನಮ್ಮಲ್ಲಿ ವೇದನಿಲ್ಲ. ನಾನು ನಿಮ್ಮಲ್ಲಿ ವೇದನಾಗುತ್ತೇನೆ. ಸರಿ, ತತ್ವದಿಂದ ಇಬ್ಬರು ಆದೇಶನೇ ಒಂದಾಗಿದ್ದಂತೆ ಲೋಕಕ್ಕೆ. ಸರಿ ಸರಿ. ಅದರಿಂದ ನಾನೇನು ಭೀತಿಗೊಳ್ಳಲಾರೆ. ಇನ್ನು ವಾದ ಸಾಕು. ಯುದ್ಧದ ಮೂಲಕ ನಿನ್ನನ್ನು ಬಗ್ಗಿಸಿ ಹಿರಿತನವನ್ನು ಸ್ಥಾಪಿಸುತ್ತೇನೆ. ಅಮ್ಮ, ವಾದದಲ್ಲಿ ಫಲವಿಲ್ಲ, ಶೋಧನೆ ವಾದದಲ್ಲಿ ಫಲವಿಲ್ಲ, ಶೋಧನೆ ಸಾಧಿಸಿ ತಿಳಿಯುವ ನಿಜವಾಗ ಅದಕ್ಕೊಂದು ನಿರ್ಧಾರಕ್ಕೆ ಬರಲಾಗಲಿಲ್ಲ. ವ್ಯಕ್ತಿನಿಷ್ಠವಾದ ಕಾರಣ ಹೀಗಾಯಿತು. ತತ್ವನಿಷ್ಠವಾಗಿ ಸಾಗಿದರೆ ಒಳ್ಳೆಯದು. ವಾದ ವಿವಾದದಿಂದ ಯಾವ ಫಲವೂ ಸಿಗಲಾರದು. ಅದಕ್ಕೆ ದಾರಿಯೊಂದಿದೆ. ಏನು? ಮುಂದೆ ಆಗಬೇಕಾದ ಸೃಷ್ಟಿಗೆ ಬೇಕಾದುದು ನಮ್ಮಲ್ಲಿರಬೇಕು. ಯಾರಲ್ಲಿ ಏನಿದೆ, ಹೇಗಿದೆ ಎಂಬುದನ್ನು ಪ್ರತ್ಯಕ್ಷವಾಗಿ ಕಂಡು ಬರೋಣ. ಅದಕ್ಕಾಗಿ ಒಬ್ಬರೊಳಗೊಬ್ಬರು ಪ್ರವೇಶಿಸಿ ಅನ್ವೇಷಿಸಿ ಬರೋಣ. ಆದಿತು ಹೇಗೆ ಶೋಧನೆ? ನಿನ್ನ ಹೊಟ್ಟೆಯೊಳಗೆ ನಾನು, ನನ್ನ ಉದರದೊಳಗೆ ನೀನು ಪ್ರವೇಶಿಸಿ ಬಂದು ತಿಳಿಸುವುದು. ಸರಿ, ಮೊದಲು ನೀನೇ ಹೋಗು, ದಾರಿ ಕೊಡು. ಸರಿ ಸರಿ. ಹರಿ ಒಳ ಸೇರಿದ್ದಾನೆ. ಇಷ್ಟುದ್ದ ಮಾತಾಡಿದಾಗ ಅಲ್ಲೇ ಇದ್ದು ಕಷ್ಟಪಡಬೇಕು. ಆಗ ಗೊತ್ತಾಗುತ್ತದೆ. ಅದಕ್ಕಾಗಿ ನವದ್ವಾರವನ್ನು ಬಂಧಿಸಿ ಬಿಡುತ್ತೇನೆ. ಓ, ಅದಾಗದು. ಎಲ್ಲವನ್ನು ಬಂಧಿಸಿದ್ರೆ ನಾನು ಉಳಿಯುವುದು ಹೇಗೆ? ಅದಕ್ಕಾಗಿ ಅದೋ ದ್ವಾರವನ್ನು ಬಿಟ್ಟು ಉಳಿದದ್ದನ್ನು ಬಂಧಿಸಿ ಬಿಡುತ್ತೇನೆ.
ದಿವ್ಯ ಜಠರವನ್ನು ನೋಡಿದರೆ ಕಳೆದ ಕಲ್ಪದಲ್ಲಿ ಲಯವಾದ ಗುಣಗಳನ್ನೆಲ್ಲ ಕಾಣುತ್ತಾ ಇದ್ದೇನೆ. ಮೇಲೇಳು ಲೋಕಗಳು, ಕೆಳಗೇಳು ಲೋಕಗಳು, ಅಲ್ಲಿರಬೇಕಾದ ಜೀವರುಗಳೆಲ್ಲ ಇದ್ದಾರೆ. ಆದರೆ ಯಾವುದು ಸಚೇತನವಾಗಿಲ್ಲ. ಬ್ರಹ್ಮನಿದ್ದಾನೆ, ಹರನಿದ್ದಾನೆ, ಆದರೆ ನನ್ನಂತವರಿಲ್ಲ. ಅಲ್ಲದೆ ಎಲ್ಲವೂ ಸ್ವರ್ಣಮಯವಾಗಿದೆ ಎನ್ನುವುದರಿಂದ ಈತನು ಹಿರಣ್ಯಗರ್ಭನಿದ್ದಾನೆ. ಸರಿ ಸರಿ, ಕಂಡದ್ದೆಲ್ಲವನ್ನು ಆತನಿಗೆ ತಿಳಿಸಬೇಕಲ್ಲ. ಕಣ್ಣಾರೆ ಕಣ್ಣರಿದ್ದವನ್ನು ಆತನಿಗೆ ತಿಳಿಸಬೇಕೆಂದು ಮೇಲೇರಿದರೆ ಹೀಗೆ ತೋರದಾಯಿತಲ್ಲ. ಬೆಳಗಿದ್ದಾಗ ಬೆಳಕೊಂದು ಕಾಣಿಸುತ್ತಾ ಇದೆ. ಸೂಕ್ಷ್ಮವಾಗಿ ಗಮನಿಸಿದಾಗ ಅಧೋದ್ವಾರವೇ ಸರಿ. ಅಷ್ಟದ್ವಾರಗಳನ್ನು ಮುಚ್ಚಿಕೊಂಡು ಈ ದಾರಿಯನ್ನು ಮಾತ್ರ ಸರಿದಿರಿಸಿದ್ದಾನೆ. ಒಂದಂತೂ ನಿಜ, ಆತನ ಅಂತರಂಗ ನನ್ನ ಶ್ರೇಷ್ಠತ್ವವನ್ನು ಒಪ್ಪಿಕೊಂಡಿದೆ. ಮನದಿಂದ ವಾದಿಸಿಯಾಗಿದೆ. ಅದನ್ನೇ ಸ್ಥಾಪಿಸುವುದಕ್ಕಾಗಿ ಈ ಸರಸನ್ನು ಕೂಡಿದ್ದಾನೆ. ತಡ ಮಾಡುವುದಲ್ಲ, ಮೇಲೆ ಕೆಳಗೆ ಎಂಬ ಭೇದವಿಲ್ಲದೆ ಅಧೋದ್ವಾರದಿಂದಲೇ ಹೊರಟಾಗುತ್ತೇನೆ. ಶೋಧಿಸಿದಿನು ನಿನ್ನು ನರವ ಕಳೆದ ಕಲ್ಪದಲ್ಲಿ ಲಯವಾದ ಸರ್ವ ಮೇದಿನಿಗಳು ಇವೆ. ಆದರೆ ಯಾವುದು ಸಚೇತನವಾಗಿಲ್ಲ. ನಿನ್ನಂತವರು ಹರನಂತವರು ಇದ್ದಾರೆ, ಆದರೆ ನನ್ನಂತವರಿಲ್ಲ. ಅಲ್ಲದೆ ಎಲ್ಲವೂ ಸ್ವರ್ಣಮಯವಾಗಿದೆ ಎನ್ನುವುದರಿಂದ ಇನ್ನು ಮುಂದೆ ನೀನು ಹಿರಣ್ಯ ಗರ್ಭನಿದ್ದೀಯಾ. ನಿನಗೊಂದು ಹೊಸ ಅರಿಯೇ ಸರಿ, ನನಗೊಂದು ಹೆಸರಾಯಿತು. ನಿನಗೂ ನಿನ್ನ ಸಾಧನೆಗೂ ಒಂದು ಹೆಸರು ಕೊಡಬೇಕಲ್ಲ. ಏನದು? ಅತ್ಯಂತ ಹೀನಕವಾದ ಅದೋ ದ್ವಾರದಲ್ಲಿ ನೀನು ಬಂದಿದ್ದಿ. ಹೌದು, ನಿನ್ನ ಹೆಸರು ಅದೋಕ್ಷದ. ಸರಿ, ಆದರೆ ನನ್ನಲ್ಲಿ ನೀನು ಕೆಲವು ಹೊರಟಿದ್ದೀಯಲ್ಲ. ಹೌದು, ನಿನ್ನಲ್ಲೇ ಇದೆ. ತಿಳಿಯಬೇಕಾಗಿದೆ, ದಾರಿ ಕೊಡು. ಇದೋ ಬಾಯಿ ಅನುಭವದಿಂದ ಅಭಿವೃದ್ಧಿ ಹೊಂದಿ ಅಹಂಭಾವವನ್ನು ಮರೆತು ಶರಣಾಗಿ ಬರಲಿ. ಅವನಷ್ಟು ಅಷ್ಟದ್ವಾರಗಳನ್ನೆಲ್ಲ ಮುಚ್ಚಿದ್ದು, ನಾನು ನವದ್ವಾರಗಳನ್ನು ಮುಚ್ಚಿ ಸುಮ್ಮನಿರುತ್ತೇನೆ. ನೋಡೋಣ. ಮಾಯವಾಯಿತಲ್ಲ. ಕಳೆದ ಕಲ್ಪದಲ್ಲಿ ಇದ್ದುದೆಲ್ಲವೂ ಇವನಲ್ಲಿದೆ.
ಅಚೇತನವಾಗಿ ಕೆಳಲೋಕಗಳು ಊರ್ಧ್ವಲೋಕಗಳು ಇವೆ. ನನ್ನಲ್ಲಿ ಕೇವಲ ಒಂದು ಕಲ್ಪಕ್ಕೆ ಸಂಬಂಧಿಸಿದ್ದು ಮಾತ್ರ ಇದ್ದರೆ ಇವನಲ್ಲಿ ಸರಿದ ಕಲ್ಪದಲ್ಲಿ ಮೆರೆಗೊಂಡ ಸರ್ವವೂ ಇದೆ. ಮುಂದೇನು ನೋಡೋಣ. ಸತ್ಯವನ್ನು ಹೇಳುವ ಉತ್ಸಾಹದಿಂದ ಬಂದ ದಾರಿಯನ್ನು ಹುಡುಕಿ ನೋಡಿದರೆ ಕಾಣಿಸುತ್ತಿಲ್ಲ. ಸುತ್ತಲೂ ಸುತ್ತಿದರೆ ಬಳಲಿಕೆಯ ಹೊರತು ದಾರಿ ತೋರುವುದಿಲ್ಲ. ನಾನು ಕೇವಲ 8 ದ್ವಾರವನ್ನು ಬಂಧಿಸಿದ್ರೆ ಈತ ದ್ವಾರವನ್ನು ಬಂಧಿಸಿದ್ದಾನಲ್ಲ. ಯಾರಲ್ಲಿ ಹೇಳಲಿ? ಅಮ್ಮ ಅತಿಮಾಯೆ, ನೀನೇ ಗತಿ, ದಾರಿ ತೋರು. ಸ್ಮರಿದೆ ಭಕ್ತಿಯುಳ್ಳ ಸ್ಮರಿದೆ ಭಕ್ತಿಯುಳ್ಳ ಹಯ್ಯನಾಭಿ ಕಮಲ ನಡವಿ ಮೆರೆವ ಪಥ ಗೋಚರಿಸಿ ಹರಿಯನಾಭಿ ಕಮಲ ನಾಡನೆ ಮೆರೆವ ಪಥ ಗೋಚರಿಸಿ ಪೊರಟಾಕ್ಷಣವೇ ಧೈರ್ಯದಲ್ಲಿ ಸ್ಮರಿಸ ಭಕ್ತಿಯೊಳಾದಿ ಬಾಯಿಯ ಅದೋ ಬೆಳಕೊಂದು ಕಾಣಿಸುತ್ತಾ ಇದೆ. ಆ ಬೆಳಕನ್ನು ಹಿಡಿದು ಮುಂದೆ ಸಾಗುತ್ತೇನೆ. ಬರುತ್ತಿರಲು ಹರಿಯೋಗ ಮಾಯ ಬೆರೆಸಿ ಬರುತ್ತಿರಲು ಹರಿಯೋಗ ಮಾಯ ಬೆರೆಸಿ ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳದು ಬೆರಳಿರಿಸಿ ಬಾಗಿನ ವಟಪತ್ರದಡಿತ ಮಲಗಿರಲು ನಿದ್ರೆಯೊಳದು ಕಾಲ್ಬೆರಳಿರಿಸಿ ಬಾಗಿನ ಹರಿಯೋ ದೀರ್ಘಕಾಲವೇ ಕಳೆದ ಹಾಗಿದೆ. ಅದೇನದು? ಆಲದ ಎಲೆಯನ್ನು ತೇಲಿ ಬರುತ್ತಾ ಇದೆ. ಸರಿ, ಯೋಗ ಬಲದಿಂದ ಕಾಲ ಹೆಬ್ಬರಳನ್ನು ಬಾಯೊಳಗಿರಿಸಿ ವಿಶ್ರಾಂತಿ ಪಡೆಯುತ್ತೇನೆ. ಕಮಲಜೋ ಬರುತ್ತಲ ಕಮಲಜೋ ಸರಸಿದರ ಮೇಲೆ ತಾಗಿರದೆ ಪದ್ಮಾಸನವ ಪದವಿನ ಬಲಿದು ಕುಳಿತಿರುತ್ತ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಫಲದಿಂದ ಬಲಿದು ಕುಳ್ಳಿರುತ್ತ ನಾದಿಸಿ ನೋಡಿ ಮೆರಿದ ನಾಲ್ಮುಖದಿಂದ ಇರದೆ ಮೇಲಕ್ಕೆ ನೋಡೆನು ಮೆರಿದ ನಾಲ್ಮುಖದಿಂದ ಇರದೆ ಮೇಲಕ್ಕೆ ನೋಡೆನು ವರಪಂಚವದನಜಂ ಪರಿಶೋ ಸುತ ವರಪಂಚವದನಜಂ ಪರಿಶೋಭಿಸುತ್ತ ಅವ ಹರಿಯ ಪದಯುಗಗಳು ಸ್ಮರಿಸುತ್ತ ಭಕ್ತಿಯುಳು ವರಪಂಚವದನಜಂ ಪರಿಶೋಭಿಸುತ್ತ ಅವ ಹರಿಯ ಪದಯುಗಗಳು ಸ್ಮರಿಸುತ್ತ ಭಕ್ತಿಯುಳು
ಶಿರದಲ್ಲಿ ಯಾಕೆ ನಾಲ್ಕು ಬಗೆಯ ಸೃಷ್ಟಿಯಾಗಿ ನಾಲ್ಕು ಮುಖಗಳು ಪರಾಶಕ್ತಿ ಕಾಯಕ್ಕಾಗಿ ಏನೇನೋ ಒಂದು ಲೋಕ ಸೃಷ್ಟಿಕರ್ತರೇ ನಾರಾಯಣನೇ ಎಂದರೆ ನಿತ್ಯ ಭಕ್ತ ಹರಿಯು ಮಲಗಿದೆಯೋ ನಿದ್ರೆಯೊಳಿರದೆ ಕನ್ನಡದ ಕಿರ್ಬಿಜವ ತಿರುಬೆಳಗಿನಲ್ಲಿ ಹೊರಗಡೆ ಮರುದಿಸುತ್ತಲೇ
ಯಾರು ನಾನು? ನನ್ನ ತಂದೆ ಯಾರು? ಯಾಕೆ ನಾನು ಇಲ್ಲಿಗೆ ಬಂದೆ? ಒಂದೂ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ದೀರ್ಘದೇಹಿಯಾದಂತಹ ನಾನು ಬರೀ ಮಾತನಾಡುವುದ? ಮುಂದೆ ಯಾರಾದರೂ ಸಿಕ್ಕಿಯಾರು ಅಥವಾ ಏನಾದರೂ ಸಿಕ್ಕಿದ್ದು ವಿಮರ್ಶಿಸುವುದಕ್ಕೆ ನಡೀತೇನೆ ಮುಂದೆ. ನನ್ನ ತಂದೆ ಯಾರು? ಇವಾಗೆಲ್ಲ ಕೇಳೋದ್ರಿಂದ ಇಲ್ಲಿ ಯಾರನ್ನೂ ಕಾಣ್ತಾ ಇಲ್ಲ. ಹಾಗಾದ್ರೆ ಮುಂದೆ ಹೋಗ್ತೇನೆ ನೋಡುವ. ನಾನು ಯಾರಿಂದ ಬಂದಿದ್ದೆ? ನನ್ನ ಅಪ್ಪನ ಬಗ್ಗೆ ನಾನು ಮೊದಲೇ ತಿಳಿದಿಲ್ವೇನು? ನೀನು ಎಲ್ಲಿಂದ ಬಂದೆ? ಯಾಕಾಗಿ ಬಂದೆ? ಅಯ್ಯೋ ಪುಣ್ಯಾತ್ಮ, ನಾನು ಯಾರು ಎಂಬುದಾಗಿ ನನಗೇ ಗೊತ್ತಿಲ್ಲ. ನಾನು ಯಾರು ಎಂಬುದಾಗಿ ನನಗೇ ಗೊತ್ತಿಲ್ಲ. ನಿನ್ನ ಅಪ್ಪ ಎಲ್ಲಿ? ತುಂಬಾ ನಿನಗೆ ತಂದೆ ಇಲ್ಲ, ನನಗೆ ತಾಯಿ ಇಲ್ಲ. ನಾವು ಯಾರು ಎಂಬುದಾಗಿ ನಮಗೆ ತಿಳಿದಿಲ್ಲ. ಒಂದಷ್ಟು ಸತ್ಯ, ನಾವು ಗತಿಗೆಟ್ಟವರು ಅಂತ ಸತ್ಯ. ಹಾಗಾದ್ರೂ ನಮ್ಮ ಜನನಕ್ಕೆ ಯಾರಾದರೂ ಕಾರಣಕರ್ತರು ಬೇಕಲ್ಲ, ಯಾರಾದರೂ ಒಬ್ಬರು ಇದ್ದಿರಬಹುದು ಅಲ್ವೇ? ಅದರ ಬಗ್ಗೆ ಆಲೋಚನೆ ಮತ್ತೆ ಮಾಡುವ. ಈಗ ಸಂಬಂಧದಲ್ಲಿ ನಿನ್ನನ್ನು ಕಾಣುವಾಗ ನನಗೆ ಭಾರಿ ಒಂದು ಪ್ರೀತಿಯ ಭಾವನೆ, ನನಗೊಂದು ಸಂಬಂಧ ಬೇಕಲ್ಲ. ಇನ್ನು ಮುಂದಕ್ಕೆ ನಾವು ಜೊತೆಯಾಗಿರುವವರು ರೋಗದ ರೀತಿಯಲ್ಲಿ ಬೇಡುವ ಸಂಬಂಧ ಸೂಚಕವಾದಂತಹ ನಿನ್ನನ್ನು ಕಾಣುವಾಗ ನನಗೆ ಪ್ರೀತಿಯ ಭಾವನೆ. ನಿನ್ನನ್ನು ನಾನು ತಮ್ಮ ಎನ್ನಲೇ. ನಿನ್ನನ್ನು ಕಂಡಾಗ ನನ್ನ ಮನಸ್ಸಲ್ಲಿ ಏನು ಗೌರವ ಮೂಡುತ್ತಾ ಇದೆ. ಅಣ್ಣ ಎನ್ನಲೇ. ಈಗ ನಾನು ಅಣ್ಣ, ನೀನು ತಮ್ಮ. ಅಣ್ಣ ತಮ್ಮ. ಈ ಅಣ್ಣ ತಮ್ಮ ಅನ್ನುವಂಥದ್ದು ಇಲ್ಲಿ ಎತ್ತ ಉಂಟು. ಕೇವಲ ಸಂಬಂಧ ಸೂಚಕವಾದಂತಹ ಪದವೇ ಸರಿ. ನಮಗೊಂದು ಹೆಸರು ಬೇಡವೇನು? ನಿನ್ನನ್ನು ತಮ್ಮ ಅಣ್ಣ ಅಂತ ಕರೀಲಿಕ್ಕೆ ಆಗ್ತದ? ಲೋಕಮುಖದಲ್ಲಿ ಮುಂದೆ ನಡೆಯುವ ಕಾಲದಲ್ಲಿ ಯಾವನೊಬ್ಬ ಮೂರನೇ ವ್ಯಕ್ತಿ ಸಿಕ್ಕಿದ, ನಿನ್ನ ಹೆಸರೇನು ಅಂತ ಕೇಳಿದ ಅಣ್ಣ ಅಂತ ಹೇಳಿದ, ಅಮ್ಮ ಅಂತ ಹೇಳಿದ. ಸರಿ, ನಮಗೆ ಒಂದು ಹೆಸರು ಬೇಕು, ಸರಿಯಾದ ಹೆಸರು. ನನಗೆ ಸರಿಯಾದ ಒಪ್ಪುವ ಹೆಸರು, ನಿನಗೆ ಸರಿಯಾದ ಒಪ್ಪುವ ಹೆಸರು. ನೀನು ಮೊದಲಿಡುವುದ, ನಾನು ಮೊದಲಿಡುವುದು. ನನಗೆ ನಾನು ಮೊದಲ. ನೀನು ಚಂದದ ಹೆಸರು, ಸರಿಯಾದ ಒಪ್ಪುವ ಹೆಸರನ್ನು ಅಣ್ಣ. ಎಲ್ಲಿ ನೋಡಿದ್ರು ಮೆತ್ತಗೆ ಮೆದುವಾಗಿದ್ಯಾ? ಅಣ್ಣ ಹಾಗೆ ಹೆಸರಿನಾಗಿದೆಯೇ? ಸರಿಯಾದ ಒಪ್ಪುವ ಹೆಸರು. ಮೆದುವಾದ ಕಾರಣ ನೀನು ಮಧು. ಮಧು. ಮೃದುವಾದ ಕಾರಣ ನೀನು ಮಧು. ನಾನು ಮಧು. ನಿನಗೆ ಒಂದು ಯೋಗ್ಯವಾದ ಹೆಸರು ಬೇಕಂದ್ರೇನು? ಬಾಯಿ. ನೀನು ಅಣ್ಣನಿಗೆ ಕೊಡುವ ಮರ್ಯಾದೆ. ಅಮ್ಮ, ನಿನ್ನನ್ನು ಸರಿ ಖರೀದಿಸಬೇಕಾಗಿದೆ. ಗಟ್ಟಿಯಾದಂತಹ ದೇಹಾಕೃತಿಯನ್ನು ಹೊಂದಿದವ ನೀನು. ಕಲ್ಲಿನ ಗಾತ್ರವು, ಕಠಿಣವಾದಂತಹ ಶರೀರವನ್ನು ಹೊಂದಿದವ. ನಿನಗೆ ಸರಿಯಾದ ಯೋಗ್ಯವಾದ ಹೆಸರು ಕಲ್ಲಪ್ಪ. ಅದು ಯಾವ ಹೆಸರಲ್ಲ? ಬೇಕು ಅದು ಬೇಡ, ಆ ಹೆಸರು ಒಳಗಿಲ್ಲ. ಅಮ್ಮ, ಮಧು ಅನ್ನುವಂತ ಹೆಸರಿಗೆ ಅಮ್ಮನಾದವನ ಕಲ್ಲಪ್ಪ
ತಮಾಷೆಗೆ ಹೇಳಿದೆ ಅಷ್ಟೇ. ನಿನಗೆ ಸರಿಯಾದ ಹೆಸರು, ನಿನ್ನ ಶರೀರವನ್ನು ಖರೀದಿಸಿದರೆ ನಿನಗೆ ಯೋಗ್ಯವಾದ ಹೆಸರು ಕೈತವ. ಮಧುಗೈನ ಹೊರ ಎನ್ನುತ್ತಲೆಯ ಹೆಸರಿದ್ದಲ್ಲಿಗೆ ಹೊಟ್ಟೆ ತುಂಬುತ್ತದೆ ಅದು. ಮದುವೆ ಉದರಕ್ಕೆ ಬಾಧಿಸ್ತಾ ಇದೆ. ಉದರದಲ್ಲಿ ಏನು ಕರ್ರಗೆ ಸುರಗೆ ಹುಳ ಮಾಡುವಂತಹ ಅನುಭವ ಉದರ ಆಗಿ ಬಾಧಿಸ್ತಾ ಇದೆ. ಅದಕ್ಕಾಗಿ ಏನು ಮಾಡೋಣ ತಮ್ಮ? ಜಧಿಯ ಶೋಧಿಸುವ ಸುತ್ತಲೂ ಜಲರಾಶಿಯ ಕಾಣುತ್ತಾ ಇದೆ. ಕಾಡ್ತಾ ಇದೆ ಜಲರಾಶಿ. ಏನು ನದಿಯನ್ನು ಮಾಡಿದ ಬರೆಯೋಣ. ಆಹಾ, ಅಡಿಯಲ್ಲಿದ್ದಂತಹ ಜಲಚರ ಜೀವಿಗಳು ಮೇಲೆ ಬಂದಿದ್ದು ಮೇಲೆ ಬರುವುದಕ್ಕೆ ಸಾಧ್ಯ. ಅದನ್ನು ಹಿಡಿದು ನುಂಗೋಣ. ಅದನ್ನು ಬಿಟ್ಟು ತಿನ್ನುವ ಕಡ ಮಾಡುವುದಲ್ಲ. ಅದರಿಂದ ನೀನು ಜಲದಿಯನ್ನು ಒಂದು ಭಾಗದಿಂದ ನೀನು ಒಂದು ಬಲದಿಂದ ನಾವು
ಈ ಅಣ್ಣನ ನೆರಳಲ್ಲಿ ಬದುಕಿದವನಿಗೆ ನಾನೇನು ಹುಡುಕಿ ಸಾಯ್ತೇನೆ, ಅದನ್ನು ಹಿಡಿದು ತಿನ್ನುವವನೇನು ಸೋಮಾರಿ ಐಠವ. ಅಣ್ಣ ಅಣ್ಣನಾದವರ ಹುಡುಕಿದ ಕಾಲಕ್ಕೆ ಸಣ್ಣ ಒಂದು ಹುಳ ಸಿಕ್ಕಿದೆ. ಒಂದು ಹುಳ ಎಲ್ಲಿ ಎಲ್ಲಿ ತೋರಿಸ್ಬೇಕಾ? ಎಲ್ಲಿದಣ್ಣ? ನೇರವಾಗಿ ನನ್ನ ಬೆರಳ ತುದಿ. ಇದೆಲ್ಲಿ ಕೊಳೆಯ ಕಾಣ್ತಾ ಇದೆ. ನಿನ್ನಲ್ಲಿ ಕೊಳ ಹುಡುಕಿ ಹೇಳಿದ್ದ ಅಲ್ಲಿ ಮಾರಿ ಹಿಡಿದವನಿಗೆ ನನ್ನ ಬೆರಳ ತುದಿಯನ್ನು ಸರಿಯಾಗಿ ಗಮನಿಸು. ಇದು ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ತಪ್ಪಿಸಿಕೊಂಡು ಹೋಯ್ತಲ್ಲ, ತಡ ಮಾಡುವುದಲ್ಲ, ತಪ್ಪಿಸಿಕೊಂಡು ಹೋಗುವ ಮೊದಲು ಅದನ್ನು ಹಿಡಿಯುವ. ಅದೆಲ್ಲಿಂದ ಬಂದರಪ್ಪ ದೂತ ಇಬ್ಬರು ಬೆನ್ನಟ್ಟುತ್ತಿದ್ದಾರೆ. ಅದಕ್ಕಾಗಿ ಹರಿಯ ನಾಗೇಂದ್ರರ ನಾಳದಲ್ಲಿ ಹುಡುಗಿದ್ದೇವೆ. ರಕ್ಷಿತಮ್ಮ ರಕ್ಷಿಸು.
ಮರುಗ ಬೇಡ ವಿಧಾನ ನಾ ಶ್ರೀಹರಿಯ ಸೇರಿಗ ಕಾರಣಗಳು ಅವನಿರುವ ನಿದ್ರೆಯೊಡಿನ್ನು ಶೀಘ್ರದೊಡಗಲಿ ಹೋಗುವೆನೋ ಭರದೊಡೆಚ್ಚರಗೊಂಡು ತೈತರ ಚಲಿದು ಕೊಡುವನು ಭೀತಿ ಬೇಡೈ ವರದು ದರ್ಶನವ ಕೊಡುತ್ತವಗೆ ನೀ ಬರೆಯೊಡೆಯುವುದು ಮರುಗಬೇಡ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ಬದನದಲ್ಲಿ ಇದೇನಿದು ಶಾಂತವಾಗಿದ್ದ ನೀರು ಕದಡಿದಂತಿದೆಯಲ್ಲ ಏನು ಘಟಿಸಿದೆ ಎಂಬುದು ಸ್ಪಷ್ಟ ಇಲ್ಲೇ ತಿಳಿಸಿರುತ್ತೇನೆ ನೋಡೋಣ ಯಾರು
ನಾವು ಯಾರಿಂದ ಇವನಿಗೆ ಗೊತ್ತಾಗಿದೆ ಎಲ್ಲವ ಮೂಢ ಕಾಣುತ್ತಿರುವಂತಹ ಜನರಾಶಿಗೆ ನಾವು ಒಡೆಯರು ಅದು ಕೈಟವರು ಅದು ಕೈತವರು ಎಂಬುದಾಗಿ ಓಹೋ धीर मधु कैट भरे नीवो धीर मधु कैट भरे नीवो आ आ भूली तो जवाने पिटवो भूली तो जवाने पिटवो यार कण्ಣಿದೆಯ ಮೊದಲು ನಾ ಅರಿಗಿರುವೆನೋ ಯಾರ ಕಣ್ಣಿದೆಯ ಮೊದಲು ನಾ ಅರಿಗಿರುವೆನೋ धीर मधु कैट भरे नीवो भूली तो जवाने पिटवो यार कण्ಣಿದೆಯ ಮೊದಲು ನಾ ಅರಿಗಿರುವೆನೋ धीर मधु कैट भरे नीवो भूली तो जवाने पिटवो ವೀರ ವೀರ ಮದುಕೈಟವರೇ ನೀವು ಬಹಳ ಸಂತೋಷವಾಯಿತು ವೀರರು ವೀರರು ಎಂದಿರಲ್ಲ ಆದರೆ ಮೊದಲು ನೀವು ಯಾರನ್ನು ಕಂಡಿರಿ ಎಂದಿರಲ್ಲ ಯಾರವರು ಇಲ್ಲಿ ನಾನೊಬ್ಬನಲ್ಲದೆ ಬೇರೆ ಯಾರೂ ಇಲ್ಲ ಅದೆಲ್ಲ ಸರಿ ನಾನು ಯಾರೆಂದು ಪ್ರಶ್ನಿಸಿದಿರಲ್ಲ ಯಾರು ನೀನು ನಾನು ಈ ಸರದಿಗೆ ಒಡೆಯ ಒಡೆಯ ಹೌದು चले गुड़िया ಹಾಗಾದ್ರೆ ನಮಗೆ ಏನಿದೆ ಇವನನ್ನು ಹೀಗೆ ಬಿಡುವುದಾ ಮಗನಿಗೆ ಕಟ್ಟೌಟಿಯ ಒಂದು ಬದಿಯು. ಇವನಿಗೆ ನಾವು ಸಾರಿಸಿ ಇವನು ಶೂರನ ನಾವು ಶೂರನ ಅಂತ ತೋರಿಸಿಕೊಡ್ಬೇಕಾಗಿ ಆದ್ದರಿಂದ ನಿನ್ನನ್ನು ರಥದಿಂದ ಬೀಳಿಸಿ ನಾನು ವಾರಿಸಿದಲ್ಲಿ ಹೀಗೇನು ಗೊತ್ತಾಗ್ತದೆ ಅಮ್ಮ ಬಿಡಬೇಡ ಓ ಒಂದು ಜೊತೆಗೆ ಒಂದು ಜೊತೆಗೆ
ಸತ್ತು ಬಿದ್ದಿದ್ದಾರೆ. ಜೀವ ಉಂಟಾ ಅಂತ ನೋಡಿ. ಜೀವ ಇದ್ದಾನೆ. ನಾಲ್ಕು ಗೆಡ್ಡೆಗೆ ಬಂದಿದೆ. ನಮಗೆ ಸಿಕ್ಕಿದ ಹುಳ ಮೊದಲಿನ ತಪ್ಪಿಸಿಕೊಂಡಿದೆ. ಇದರಲ್ಲಿ ಇದನ್ನು ಬಿಡಬಾರ್ದು. ಸತ್ತು ಬಿದ್ದಿದೆ. ಸ್ವಲ್ಪ ಸಮಯ ಬೇಕು ನನಗೆ. ಯಾಕೆ ಸರಿಯಾದ ರೀತಿಯಲ್ಲಿ ಇದನ್ನು ನಾವು ಫಾಲೋ ಮಾಡಬೇಕು. ಸುಸ್ತಾಗ್ತಲ್ಲ, ಆಯಾಸ ಆಗ್ತಲ್ಲ, ನಿನಗೆ ಆಗಬೇಕು. ನೀನು ಕಷ್ಟಪಡಬೇಕು. ದುಡಿಯದೆ ತಿಂತಿಯಲ್ಲ ನೀನು. ನೀನು ದುಡಿಯದೆ ತಿನ್ನುವಾಗ ನಾನು ಸರಿಯಾಗಿ ದುಡಿದವ. ನಾನು ಕೊಟ್ಟ ಗಾತಕ್ಕೆ ಅವನು ಬಿದ್ದದ್ದು. ನೀನು ಹಿಂದಿಂದ ಒದ್ದಿದ್ದ. ನನ್ನ ಒಂದೇ ಏಟಿಗೆ ಹೋಗಿದ್ದ ನಿನಗೆ ಅವರಿಗೆ ಸಿಗ್ಲಿಲ್ಲ ತಮ್ಮ. ಹೀಗೆ ಓ ತಮ್ಮ, ನೀನು ನಿಂತೇ ಸಾಯ್ಬೇಕು. ನೀನು ನಿಂತೇ ಸಾಯ್ಬೇಕು. ಯಾಕಂದ್ರೆ ಈಗ ಆಯಾಸ ಇದೆ. ಅದು ಹೀಗೆ ಆಗುದು ತಮ್ಮ. ಒಂದು 4 ವರ್ಷ ಹೀಗೆ ಇದ್ರೆ ಸರಿಯಾದ ಪರಿಮಳ ಬರ್ತದೆ. ಪರಿಮಳ ಮಾತ್ರ ಬರುತ್ತಲ್ಲ, ಮತ್ತೊಂದು ಜೀವಿಗಳು ಹುಟ್ಟಿಕೊಳ್ಳುತ್ತಾರೆ. ಪರಿಮಳ, ವಾಸನೆ ಎರಡು ಮತ್ತೆ ದೊಡ್ಡದಾಗ್ತದೆ. ಗಾತ್ರ ದೊಡ್ಡದಾಗ್ತದೆ. ಆಗ ನಮಗೆ ಕಷ್ಟ ಇಲ್ಲ. ಬಗೆಯುವುದು ತಿನ್ನುವುದು, ಬಗೆಯುವುದು ತಿನ್ನುವುದು ಜಗಿಯುವುದು ಅಂದ್ರೆ. ಆದ್ದರಿಂದ ಒಂದು 4 ವರ್ಷ ಹೀಗೆ ಬಿಡುವ. ಸತ್ಯಕ್ಕೆ ವಿಶ್ರಾಂತಿಯಾಗಿ ಬಾ. ಸಿಡಸಿ ಪಂಚ ಸಹಸ್ರಕಾಲದಿ ತನುಜದಲ್ಲಿ ಜಯ ಸೇರದಿರುತ್ತೀರೆ. ನಳಿನಾಭನು ಸ್ಮರಿಸೆ ಭಕ್ತಿಯೊಡವಿ ಮಾಯೆಯನು. ಮನದೋಡರಿದನು ಧುರದೋಡ ಸದಳ ಹನದ ಕುಳಿಸುವೆ ಕಪ್ಪಟದೊಳಗೋ. ಮನದೊಡರಿದನು ಧುರದೋಡ ಸದಳ ಹನದ ಕುಳಿಸುವೆ ಕಪ್ಪಟದೊಳಗದೆನು. ಆ ಮಧು ಕೈಟಭರ ಪೊಗಳುತ್ತಲು ಮಧುಕೈಟಭರಣಿಯಿಂದ ಪ್ರಾರಂಭಿಸಿ ಅದೆಷ್ಟೋ ಕಾಲ ಕಳೆದು ಹೋಯಿತು. ನಾನಾವಿಗಳ ಯುದ್ಧದಲ್ಲಿ ಅವರು ಬಳಲಿದ ಹಾಗೆ ಕಾಣುತ್ತಿಲ್ಲ. ಅಮೂಲ್ಯವಾದ ಪಂಚಸಹಸ್ರಗಳು ಹೋರಾಡಿದರು. ಅವರ ಉತ್ಸಾಹ ಎಳ್ಳಷ್ಟು ಕಡಿಮೆಯಾಗದೆ ಅವರ ಆರ್ಭಟ ಅಟ್ಟಹಾಸಗಳು ಬುದ್ಧಿಯಾಗುತ್ತದೆ ಇವೆ. ಏನು ಮಾಡುವುದನ್ನು ಮನಸ್ಸಿನಲ್ಲೇ ಆಜ್ಞೆಯನ್ನು ಸ್ಮರಿಸಿದೆ. ಸರಿ ಸರಿ ತಿಳಿಯಿತು. ನೇರ ಮಾರ್ಗದಿಂದ ಇವರನ್ನು ಜಯಿಸುವುದು ಅಸಾಧ್ಯ. ಆದ್ದರಿಂದ ಕಪಟ ಮಾರ್ಗದಿಂದಲೇ ಇವರ ಹನನವಾಗಬೇಕಾಗಿದೆ. ಅದಕ್ಕಾಗಿ ಅವರನ್ನೇ ಕರೆಯುತ್ತೇನಂತೆ. ಅದು ಕೈತವರೇ. ಮೆಚ್ಚಿದನು ಪುರುಷಕ್ಕೆ ಪಲು ಹೆಚ್ಚಿದ ತೋಳ ಸಾಹಸಕ್ಕೆ. ಪಲು ಹೆಚ್ಚಿನ ತೋಳ ಸಾಹಸಕ್ಕೆ
ವೀರ ಮಧುಕೈಟವರು. ಹಾ. ಈಗ ನನಗೆ ನಿಮ್ಮಲ್ಲಿ ಭಯವಿಲ್ಲ, ಬದಲಾಗಿ ಮೋಹ ಹೆಚ್ಚುತ್ತಿದೆ. ಮೋಹದ ಪ್ರೀತಿಯಾಗ. ಹೌದು. ಹಾ. ಆದ್ದರಿಂದ ನಿಮಗೊಂದು ಪಾರಿತೋಷಕವನ್ನು ನೀಡಲಿದ್ದೇನೆ. ಏನು ಬೇಕು ಕೇಳಿ. ಏನಮ್ಮ? ತಲೆಗೆಟ್ಟಿದೆಯವನಿಗೆ. ಇವನು ಸೋತವ. ಇವನು ಸೋತವ, ನಾವು ಗೆದ್ದವರು. ನಾವು ಗೆದ್ದವರು. ಗೆದ್ದವರು ಸೋತವರಿಗೆ ಬರುವುದಲ್ಲ. ಅಲ್ವೇ? ಸಾಮಾನ್ಯ ಜ್ಞಾನ ನಿಮಗೂ ಇದೆ, ಅಲ್ಲ ನಿಮಗೆ ಜ್ಞಾನವಿಲ್ಲ. ಅಲ್ಲ ಹೇಳಿದ್ದು ನಾನು. ಆದರೂ ಅಲ್ವಾ, ಆದರೂ ನಿನಗೆ ಈ ಜ್ಞಾನ ಇದೆ, ಇವನಿಗೆ ಇಲ್ಲ ಅಂತ ಹೇಳಿದ್ರೆ ತಲೆ ಕೆಟ್ಟವನೇ ಸರಿ. ಇವನಲ್ಲೇ ಮಾತಾಡಬೇಕು. ಪ್ರಪಂಚದ ರೂಢಿಯಲ್ಲಿ ಹಾ. ಗೆದ್ದವರು ಸೋತವರಿಗೆ ಕೊಡುವಂತ, ಓಹೋ. ಸೋತವರಿಗೆ ಕೊಡುವಂತ ಇತಿಹಾಸ ಇಲ್ಲಿಕ್ಕಿಲ್ಲ, ನಮ್ಮ ಅನುಭವ ಇಲ್ಲ. ಆದರೂ ಹೇಳುವಂತದ್ದು, ಗೆದ್ದವರು ಸೋತವರಿಗೆ ಏನಾದರೂ ಕೊಡುವ. ಹಾಗಾದರೆ ಈಗ ನಾನು ಸೋತ ನೀನು ಸೋತವ, ನಾವು ಗೆದ್ದವರು, ನೀನು ಕೇಳು, ನಾವು ಕೊಡ್ತೇವೆ. ಹಾಗಾದರೆ ನಾನು ಕೇಳಿದ್ದನ್ನು ಕೊಡುತ್ತೀರಾ? ಏನು? ನನಗೆ ನಿಮ್ಮಲ್ಲಿ ನಂಬಿಕೆ ಇಲ್ಲ. ನಂಬಿಕೆ ಬರಬೇಕಾದ್ರೆ ಏನು? ಹಾ, ಕೈ ತಟ್ಟಿ ಭಾಷೆ ಕೊಡ್ಬೇಕು. ನಮ್ಮ ಬಾಯಿ ಕೈ ತಟ್ಟುವುದಕ್ಕೆ ಹೇಳಿದ್ದೇನು? ನಾವು ಕೊಡುವುದಕ್ಕೆ ಸಿಕ್ಕಿತ? ಯುದ್ಧ? ಹಾಗಲ್ಲ, ಹಾಗಲ್ಲ. ನನ್ನ ಕೈಯ ಮೇಲೆ ನಿಮ್ಮ ಕೈಯಲ್ಲಿ ಭಾಷೆ ಕೊಡ್ಬೇಕು. ಕೈಯ ಮೇಲೆ ನಮ್ಮ ಕೈ. ನಮ್ಮ ಕೈಯಾದ್ರೆ ಇವನ ಕೈಯಾದ್ರೆ ಕೈಯಲ್ವ? ಕಡ ಒಂದೇ ಅಲ್ಲ. ಮತ್ತೆ ಅಯ್ಯೋ, ನೀನು ಬೇಕಂತ ಹೊರಡ್ತೇವೆ, ನಾವು ಉತ್ತರ ಕೊಡ್ತೇವೆ. ಹಾ. ನೀವೇನು ಕೇಳಿ, ಪಾರಿತೋಷಕ ಏನು ಬೇಕು ಹಾ. ನಾವು ಕೊಡುವುದಕ್ಕೆ ಸಿದ್ಧ. ಇದೋ ಕರ ತಟ್ಟಿ ಕೊಡುತ್ತೇವೆ, ಕೊಡುತ್ತೇವೆ.